ಫರ್ಟಿಲೈಸರ್ ಸೇಲ್ಸ್ ಅಂತ ಒಂದು ಆಪ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿತ್ತು. ಅದು ಇಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಎರಡೆರಡು ಜಿಲ್ಲೆಗೆ ಪ್ರಾಯೋಗಿಕವಾಗಿ, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಮತ್ತೆ ಚಿತ್ರದುರ್ಗ, ಈ ಒಂದೆರಡು ಜಿಲ್ಲೆ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳನ್ನ ಹಾಕೊಂಡು ಒಂದು ರಾಜ್ಯಕ್ಕೆ 2 ಜಿಲ್ಲೆ ಅಂತ ಮಾಡಿದೆ. ಇದರ ಸರ್ಕಾರದ ಮೂಲ ಉದ್ದೇಶ ತಾವೆಲ್ಲ ಏನೀಗ ಕೇಳ್ತಾ ಇದ್ದಾರೆ, ರೈತರಿಗೆ ನೀವು ಒಂದೆರಡು ವಿಷಯಗಳನ್ನ ರೈತರಿಗೆ ಯಾವುದೋ ಒಂದು ಭಾಗದಲ್ಲಿ ತೊಂದರೆ ಆಗಿ ತಗೊಂಡ್ಬಂದಿದ್ದಾರೆ. ಬಟ್ ಸರ್ಕಾರದ ಮೂಲ ಉದ್ದೇಶ ರೈತರಿಗೆ ತನ್ನ ಗೊಬ್ಬರವನ್ನ ತಾನು ತಗೊಳ್ಳುವಂತ ಅಧಿಕಾರನ ಕೊಡುವಂತ ಇದೆ. ಈಗ ಇದುವರೆಗೂ ಏನಾಗೋದು, ರೈತ ತಾನೇ ಹೋಗೋಣ ಗೊಬ್ಬರ ತಗೋಬೇಕು ಅಂತ ಹೋಗೋನು, ಅಂಗಡಿ ಮುಂದೆ ಕ್ಯೂ ನಿಂತ್ಕೊಳ್ಳೋನು, ಗೊಬ್ಬರ ಇರೋ ದಿನ ಗೊಬ್ಬರ ಕೊಡೋರು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋರು, ಇನ್ನು ಕೆಲವು ಟೈಮ್ ಇದ್ರೂ ಇಲ್ಲ ಅಂತ ಹೇಳೋರು. ಇದೆಲ್ಲ ತಾವೇ ನಮ್ಮ ರೈತ ಸಂಘದಲ್ಲಿ ಕಂಪ್ಲೇಂಟ್ ಸುಮಾರು ಸತಿ ಮಾಡಿದಿರಿ, ಎಲ್ಲ ನಮ್ಮ ಇಲಾಖೆಗೆ ಗೊತ್ತಿರೋದೆ. ಇದ್ರು ಇಲ್ಲ ಅಂತಾರೆ ಸರ್, ಗೊಬ್ಬರ ನಾವು ನಿಂತ್ಕೊಂಡ್ರು ಕೊಡೋದಿಲ್ಲ, ನಾವು ಕೇಳಿದ ಗೊಬ್ಬರ ಕೊಡೋದಿಲ್ಲ, ನಾವು ಅಲ್ಲೋ ಯಾಕೆ ನಿಂತ್ಕೋಬೇಕು, ನಾವು ರೈತರು ಇಷ್ಟ, ನಾವು ನಮ್ಗೂ 108 ಕೆಲಸ ಇರ್ತಾರೆ, ಅಲ್ಲೋ ದಿನಗಟ್ಟಲೆ ನಿಂತ್ಕೊಳಕ್ಕಾಗಲ್ಲ ಅಂತೆಲ್ಲ ಪ್ರಶ್ನೆಗಳಿದ್ದು. ಆ ಒಂದನ್ನ ಸಾರ್ಟ್ ಔಟ್ ಮಾಡಕ್ಕೆ ಮತ್ತೆ ಇನ್ನೂ ಒಂದೇನಾಗೋದು, ಮೊದಲ ಗೊಬ್ಬರ ಅನಧಿಕೃತವಾಗಿ ಬರೀ ರೈತರೇ ತಗೋತಿರ್ಲಿಲ್ಲ, ತಾವು ತಪ್ಪು ತಿಳ್ಕೊಂಡಿದ್ದೀರಾ, ರೈತರೇ ತಗೋತಿರ್ಲಿಲ್ಲ, ಇದು ಅನಧಿಕೃತ ಕೈಗಾರಿಕೆಗಳು ಕೂಡ ಹೋಗೋದು. ಎಸ್ಪೆಷಲಿ ಯೂರಿಯಾ ಕೈಗಾರಿಕೆಗೆ ಜಾಸ್ತಿ ಹೋಗೋದು, ಅಂದ್ರೆ ಕಾಳಸಂತೆಯಲ್ಲಿ ಮಾರಾಟ ಆಗೋದು, ಅವೆಲ್ಲ ಆಗ್ತಾ ಇದ್ವು. ಇವೆಲ್ಲವನ್ನ ಮನಗಂಡು ಸರ್ಕಾರ ನಾನು ಕೊಡುವಂತ ಗೊಬ್ಬರ, ನಾನು ಅಷ್ಟು ದುಡ್ಡು ಖರ್ಚು ಮಾಡಿ ಕೊಡುವಂತ ಗೊಬ್ಬರ ರೈತನಿಗೆ ಹೋಗ್ಬೇಕು, ರೈತ ತನ್ನ ಅಧಿಕಾರನ ಚಲಾಯಿಸಿ ಆ ಗೊಬ್ಬರನ ತಗೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಆಪ್ನ ಮಾಡ್ತು. ಇದ್ರಲ್ಲಿ ರೈತನಿಗೆ ಅನುಕೂಲ ಏನು, ಅವನು ತನಗೆ ಬೇಕಾದ ಗೊಬ್ಬರನ ಬುಕ್ ಮಾಡ್ಬೋದು, ಅವನೇನೆ ಬುಕ್ ಮಾಡಕ್ಕೆ ಏನ್ ಸಮಸ್ಯೆ ಅದನ್ನ ಮಾತಾಡೋಣ. ರೈತ ಅವನಿಗೆ ಬೇಕಾದ ಗೊಬ್ಬರನ ಬುಕ್ ಮಾಡ್ಕೋಬಹುದು. ನನಗೆ ಯೂರಿಯಾ ಬೇಕು 2 ಬ್ಯಾಗ್, ನನಗೆ DAP 1 ಬ್ಯಾಗ್ ಬೇಕು, ನನಗೆ 20 ಬೇಕು, ನನಗೆ 17 ಬೇಕು. ಈ ತರ ಅವನು ಕೂತ್ಕೊಂಡು ಅಥವಾ ಅಲ್ಲಿ ಹೋಗಿ ತನ್ನ ಅಧಿಕಾರ ಚಲಾಯಿಸ್ಕೊಂಡು ಅವನು ಬುಕ್ ಮಾಡ್ಕೊಂಡು ತಗೊಂಡ್ಬರ್ಬೋದು. ಮೊದಲೆಲ್ಲ ಆಗಿರ್ಲಿಲ್ಲ, ಅವನು ಇದ್ರೆ ಕೊಡೋಣ, ಅಂಗಡಿಯವನಿಗೆ ಅಧಿಕಾರ, ನಾನು ಕೊಡ್ತೀನಿ ಅಂದ್ರೆ ಕೊಡ್ತಾನೆ, ಕೆಲವರಿಗೆ ಕೊಡ್ತಾನೆ, ಕೆಲವರಿಗೆ ಕೊಡಲ್ಲ. ತಾವೇ ಹೇಳ್ತಿದ್ರೆ ಸರ್ ಯಾರೋ ಒಬ್ಬದ್ರೆ ಕೊಡ್ತಾನೆ ಸರ್, ನಾನು ಹೋದ್ರೆ ಕೊಡಲ್ಲ, ಹೌದಲ್ಲ, ಯಾರೋ ಒಬ್ಬದ್ರೆ ಕೊಡ್ತಾನೆ ಸರ್, ನಾನು ಹೋದ್ರೆ ಕೊಡಲ್ಲ, ಅವನಿಗೆ ಇಷ್ಟು ದುಡ್ಡು ತಗೊಂಡ್ಕೊಡ್ತಾನೆ, ಇಷ್ಟು ದುಡ್ಡು ಕೊಡಲ್ಲ. ಈಗ ನನಗೆ 300 ರೂಪಾಯಿ 260 ರೂಪಾಯಿ ಯೂರಿಯಾ ಇದೆ, 350 ಕೊಟ್ಟರೆ ಒಬ್ಬನಿಗೆ ಕೊಡ್ತಾನೆ, ಅವನು 260 ಕೊಡ್ತಿರ್ಲಿಲ್ಲ. ಈಗ ಹಂಗಿಲ್ಲ. ಸೊ ನಿಮ್ಮ ಅಧಿಕಾರ, ಗೊಬ್ಬರ ಕಂಪ್ಲೀಟ್ ಬುಕ್ ಮಾಡೋದು ನಿಮ್ಮ ಅಧಿಕಾರ, ಆ ರೇಟ್ಸ್ ಕೂಡ ಅದರಲ್ಲೇ ಬರ್ತದೆ. ಸ್ಟಾಕು ಅವನ ಹತ್ರ ಮೊದಲು ಇತ್ತು ಇಲ್ಲ ಅನ್ನಂಗಿಲ್ಲ, ಅವನಲ್ಲೇ ತೋರಿಸುತ್ತೆ. ಈಗ ನಿಮ್ಗೆ ಇಂಥ ಗೊಬ್ಬರ ಬೇಕು, ನಾನು ಚಳಿಗಾಲ ಎಲ್ಲಿ ಗೊಬ್ಬರ ಇದೆ ಅಂದ್ರೆ ಅಲ್ಲಿ ಗೊಬ್ಬರ ಇಂಥ ಕಡೆ ಇದೆ ನೋಡಪ್ಪ, ಯೂರಿಯಾ ಇಂತಿಂತ ಅಂಗಡಿಲಿ ಇದೆ, DAP ಇಂಥ ಅಂಗಡಿಲಿ ಇದೆ, 10-20 ಇಂಥ ಅಂಗಡಿಲಿ ಇದೆ, ನಿನಗೆ ಯಾವ ಅಂಗಡಿ ಬೇಕೋ ಆ ಅಂಗಡಿಗೆ ಹೋಗಿ ತಗೋ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ತೊಂದರೆಗಳು ರೈತರಿಗೆ ಮೊದಲು ಸಿಗ್ತಿರ್ಲಿಲ್ಲ. ಅವ್ರಿಗೆ ಅದೇ ದುಡ್ಡಿತ್ತು, ಹೋಗ್ತಾ ಇದ್ರು, ಹೋಗಿ ಎಷ್ಟೊಂದು ಆಟೋಗಳು ವಾಪಸ್ ತಗೊಂಡ್ಬಂದಿರ್ತಾರೆ ರೈತರು. ಸೊ ಈಗ ಹಂಗಾಗ್ಬಾರ್ದು, ಅವನಿಗೆ ಅಶ್ಯೂರ್ಡ್ ಆಗಿ ನನಗೆ ಬೇಕಾಗಿರೋ ಗೊಬ್ಬರ ಇಂಥ ಕಡೆ ಇದ್ರೆ ನಾನು ಹೋದ್ರೆ ನನಗೆ ಗೊಬ್ಬರ ಸಿಕ್ಕೇ ಸಿಗ್ಬೇಕು. ನೀವು ಇದನ್ನ ಬುಕ್ ಮಾಡ್ಕೊಂಡೋಗಿ ನನ್ನ ಗೊಬ್ಬರ ಬುಕ್ ಮಾಡ್ಕೊಂಡಿದ್ರೆ ರಿಸರ್ವ್ ನಿಮಗೆ, ಅದು 3 ದಿನಗಳ ಕಾಲ ರಿಸರ್ವ್ ಇರ್ತದೆ. ನೀವು ಒಮ್ಮೆ ಬುಕ್ ಮಾಡಿ ಮುಂದಿನ 3 ದಿನಗಳ ಕಾಲ ನಿಮ್ಮ ಹೆಸರಿಗೆ ಗೊಬ್ಬರ ಇರ್ತದೆ, ಯಾರು ಕೊಡಂಗಿಲ್ಲ. ಓಕೆನಾ, ಇದು ಪ್ರಾಯೋಗಿಕವಾಗಿ ಯಾಕೆ ಶುರು ಮಾಡಿದೀವಿ ನೋಡೋಣ, ರೈತರಿಗೆ ಅಧಿಕಾರ ಕೊಟ್ಟು ನೋಡೋಣ, ಅಲ್ಲಿ ಏನೇನು ಸಮಸ್ಯೆಗಳು ಬರ್ತದೆ, ಸವಾಲುಗಳು ಬರ್ತದೆ ನೋಡೋಣ ಅಂತ ಕೊಟ್ಟಿದ್ದು. ಈಗ ನಾವೀಗ ಶುರುವಾಗಿ ಆಲ್ಮೋಸ್ಟ್ ಒಂದು 6 ಡೇಸ್ ಆಯ್ತು. ಈಗ ಸವಾಲುಗಳು ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಇದ್ದು, ಕೆಲವು ಅಂಗಡಿಗಳು ತೋರಿಸ್ತಿಲ್ಲ, ಕೆಲವು ನಮಗೆ ಬೇಕಾದ ಗೊಬ್ಬರ ತೋರಿಸ್ತಿಲ್ಲ, ಯಾರೋ ಒಂದು ನನಗೆ ಬೇಕಾದ ಗೊಬ್ಬರ ತೋರಿಸ್ತಿಲ್ಲ, ಕಾಂಪ್ಲೆಕ್ಸ್ ಬೇಕು ಕಾಂಪ್ಲೆಕ್ಸ್ ತೋರಿಸ್ತಿಲ್ಲ ಅಂತ, ಅದು ಕೂಡ ಸರಿ ಹೋಗಿದೆ. ಈಗ ಎಲ್ಲ ಅವನಿಗೆ ಬೇಕಾದ ಯೂರಿಯಾ, DAP, ಕಾಂಪ್ಲೆಕ್ಸ್ ಎಲ್ಲ ಸಿಗುತ್ತೆ, ಎಲ್ಲವೂ ತೋರಿಸುತ್ತೆ. ಈಗ ಅಲ್ಲಿ ಎಷ್ಟು ಸ್ಟಾಕ್ ಇದೆಯೋ ಅಷ್ಟು ಸ್ಟಾಕ್ಗೆ ಲಭ್ಯತೆ ಸಿಗುತ್ತೆ. ಓಕೆನಾ, ಇನ್ನು ಒಂದು ಮತ್ತೆ ಮೊಬೈಲ್ ಇಲ್ಲ ಅನ್ನೋ ಒಂದು ವಿಷಯಕ್ಕೆ ತಾವು ರೈತರಿಗೆ ಕಷ್ಟ ಆಗ್ತಿದೆ ಅಂತ ನಾನು ಕೂಡ ಆಲ್ಮೋಸ್ಟ್ ಒಂದು ಸುಮಾರು 4 ದಿನದಿಂದ ಕನಿಷ್ಠ ಒಂದು 200-250 ಜನಕ್ಕೆ ನೇರವಾಗಿ ಮಾತಾಡ್ಬೇಕು ಇದ್ರ ಬಗ್ಗೆ. ನಾನು ಎಲ್ಲ ನಿಮ್ ನೀರೆಳೆಗೂ ಬಂದಿದ್ದೀನಿ, ಎಲ್ಲಾ ಕಡೆ ಓಡಾಡಿದ್ದೀವಿ. ಹೋದಾಗ ಸಮಸ್ಯೆಗಳು, ಈಗ ರೈತನಿಗೆ ಬುಕ್ ಮಾಡಕ್ ಬರಲ್ಲ ಅನ್ನೋದಕ್ಕೆ ಪರಿಹಾರ ಸಂಸ್ಥೆಯವರಿಗೆ, ಅಂಗಡಿಯವರಿಗೆ ಬುಕ್ ಮಾಡ್ಕೊಡಕ್ ಹೇಳ್ತದೆ. ಈಗ ಬುಕ್ ಮಾಡಕ್ಕೆ ನಂದೇ ಮೊಬೈಲ್ ಇರಬೇಕು ಅಂತ ಇಲ್ಲ, ನನಗೆ ಏನ್ ಬೇಕು ಬುಕ್ ಮಾಡಕ್ ವೆರಿ ಬೇಸಿಕ್, ನಂದು ಭೂಮಿ ಇರಬೇಕು. ಭೂಮಿ ಇರೋನಿಗೆ ಮಾತ್ರ, ಈಗ ನಿಮ್ ಗೊಬ್ಬರ ಮೊದಲು ಭೂಮಿ ಇಲ್ದಿರೋನು ತಗೊಂಡ್ ಹೋಗ್ತಿದ್ದ, ಈಗ ಭೂಮಿ ಇರೋನಿಗೆ ಮಾತ್ರ, ಯಾರ ಭೂಮಿ ಅವನಿಗೆ ಮಾತ್ರ ಅಧಿಕಾರ ರಸಗೊಬ್ಬರ ತಗೊಳೋದಕ್ಕೆ. ಓಕೆನಾ, ನಿಮ್ಗೆ ಭೂಮಿ ಇರಬೇಕು ಮೊದಲು. ಆ ಭೂಮಿ ಇರೋದಕ್ಕೆ ನೀವು ಆಧಾರ್ ನಂಬರ್, ಈಗೆಲ್ಲ ಪಾಣಿಗಳು ಲಿಂಕ್ ಆಗಿದೆ, ತಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ನಮ್ಮ ಇಲಾಖೆ ವತಿಯಿಂದ ಫ್ರೂಟ್ಸ್ ಐಡಿ ಅಂತ FID ಅಂತ ಮಾಡ್ತಿದ್ವಿ. ನಿಮ್ಮ ಭೂಮಿನ ನೀವು FID ಸೇರಿಸ್ಕೊಂಡಿರ್ಬೇಕು. ಓಕೆನಾ, ಅದು ಸೇರಿಸ್ಕೋಬೇಕು. ಅದನ್ನ ಯಾರು ಸೇರಿಸ್ಕೊಂಡಿಲ್ಲ, FID ಇಲ್ಲ ಅಂತ ಸೇರಿಸ್ಕೊಂಡ್ರೆ ಮಾತ್ರ ಅದು ಕಡ್ಡಾಯವಾಗಿ ನೀವು ಭೂಮಿ ಹೊಂದಿರ್ಬೇಕು, ನಿಮ್ಗೆ FID ಇರ್ಬೇಕು. ಅವನು ಅಷ್ಟೇ ಗೊಬ್ಬರ ತಗೊಳಕ್ ಅಧಿಕಾರ. ಈಗ ಯಾವ್ಯಾವನೋ ಹಾದಿಗೆ ಹೋಗೋನ್ ಗೊಬ್ಬರ ತಗೊಳಕ್ ಅಧಿಕಾರ ಇಲ್ಲ. ಓಕೆನಾ, ತಾವು FID ಹೊಂದಿದ್ದವ್ರಿಗೆ ಅಷ್ಟು, ಮತ್ತು ಮೊಬೈಲ್ ನಂಬರ್ ಇರ್ಬೇಕು. ಈಗ ಆಲ್ಮೋಸ್ಟ್ ಎಲ್ಲರ ಹತ್ರನು 90% ಆಫ್ ದಿ ಜನಗಳ ಹತ್ರ ಮೊಬೈಲ್ ಅಂತೂ ಇದೆ. ಅದು ಕೀಪ್ಯಾಡ್ ಮೊಬೈಲ್, ಆಪಲ್ ಮೊಬೈಲ್. ಈಗ 5 ದಿನದಲ್ಲಿರೋ ವಾತಾವರಣ ವ್ಯತ್ಯಾಸ ಇದೆ. ರೈತರು ಬುಕ್ ಮಾಡ್ಕೊತಿದ್ದಾರೆ, ಹೋದ್ರೆಲ್ಲ ಅಂಗಡಿಯವರು ಬುಕ್ ಮಾಡ್ಕೊಡ್ತಿದ್ದಾರೆ, ನಮ್ಮ ಹತ್ರ ನಾವು ಬುಕ್ ಮಾಡ್ಕೊಡ್ತಿದೀವಿ. ನಿಮ್ ಊರಲ್ಲಿ ಯೂತ್ಸ್ ಇದೆ, ಹುಡುಗರು ಇದ್ದಾರೆ, ಎಲ್ಲರ ಮನೇಲೂ ಮಕ್ಳಿದ್ದಾರೆ. ಜಸ್ಟ್ ಫ್ರೇಮ್ ವರ್ಕ್ ಫರ್ಟಿಲೈಸರ್ ಅಂತ ಹೊಡೆದ್ಬಿಟ್ರೆ ಬರೀ ಸಿಗ್ತಾ ಇದೆ. ಈಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಅವನ ಆಧಾರ್ ನಂಬರ್ ಹಾಕೋದು, ಅವನ OTP ಬರ್ತದೆ. ಇನ್ನು ಕೆಲವು ಸಲ OTP ಬರಲ್ಲ ಸರ್,
ನಂತರ ಮೊಬೈಲ್ ಇಲ್ಲ ಅಂತ